ಸ್ನೇಹಿತರೆ ನಮಸ್ಕಾರ, ನಾನ್ ನಿಮ್ಮ ಮಣಿಕಂಠೇಶ್ವರ. ಅಗೋರಿ ಮೈ ಟ್ರೆಂಡ್ಸ್ಗೆ ಸ್ವಾಗತ. ಏನಪ್ಪಾ ವಿಷಯ ಅಂತಂದ್ರೆ, ಸಿಲಿಂಡರ್ ಈಗಾಗಲೇ ತುಂಬಾನೇ ಪ್ರಾಬ್ಲಮ್ ಆಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೊಮೆಸ್ಟಿಕ್ ಕೂಡ ಸಿಗ್ತಾ ಇಲ್ಲ, ಮನೆಗಳಿಗೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ. ಬುಕ್ ಮಾಡಿ 15 ದಿನ ಆದ್ರೂನು, ಒಂದ್ ವಾರ ಆದ್ರೂನು, 20 ದಿನ ಆದ್ರೂನು ಸಿಗ್ತಾ ಇಲ್ಲ. ಸೊ ಇವಾಗ ಮನೇಲಿ ಮಕ್ಳಿರೋರು ಅಥವಾ ಫ್ಯಾಮಿಲಿ ಇರೋರು ಏನ್ ಮಾಡ್ಬೇಕು? ಗ್ಯಾಸ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಅವರು ಕಥೆಗಳು ಹೇಳ್ತಾ ಇದಾರೆ. ಎಲ್ರು ಗೌರ್ಮೆಂಟ್ ನ ಬ್ಲೇಮ್ ಮಾಡ್ತಾ ಇದಾರೆ. ನನಗೂ ಅರ್ಥ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಸೊ ನಾವುನು ಬುಕ್ ಮಾಡಿ 15 ದಿನ ಆಯ್ತು, ಇನ್ನೂ ಬಂದಿಲ್ಲ. ಸೊ ಊರಲ್ಲೂ ಪ್ರಾಬ್ಲಮ್ ಆಗಿದೆ, ಬೆಂಗಳೂರಲ್ಲೂ ಪ್ರಾಬ್ಲಮ್ ಆಗಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ? ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೀವ್ ಏನೇನ್ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀರಾ ಅದನ್ನು ಕೂಡ ತಿಳಿಸಿ. ಸೊ ಎಲ್ರಿಗೂ ಗೊತ್ತಾಗ್ಲಿ. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಯಾಕೆಂತ ಹೇಳಿದ್ರೆ ಇದು ತುಂಬಾನೇ ಪ್ರಾಬ್ಲಮ್ ಆಗಿದೆ. ಸೊ ಗೌರ್ಮೆಂಟ್ ಏನಂತ ಹೇಳಿತ್ತು ಅಂದ್ರೆ, ಡೊಮೆಸ್ಟಿಕ್ ಗೆ ತೊಂದರೆ ಮಾಡಲ್ಲ, ಆಫ್ಟರ್ 25 ಡೇಸ್ ಕೊಡ್ತೀವಿ. ಒಂದ್ ಸಿಲಿಂಡರ್ ನೀವು ಬುಕ್ ಮಾಡಿ ಇನ್ನೊಂದ್ ಸಿಲಿಂಡರ್ ಗೆ 25 ಡೇಸ್ ಆಗ್ಬೇಕು ಅಂತ ಹೇಳಿದ್ರು. ಈಗ 40 ದಿನ ಆಯ್ತು, ಇನ್ನೂ ಕೊಡ್ತಾ ಇಲ್ಲ. ಏನ್ ಮಾಡ್ಲಿಕ್ಕಾಗತ್ತೆ? ಸೊ ವೆಯ್ಟ್ ಮಾಡ್ತಾ ಇದೀವಿ ನಾವುನು. ಸೊ ಈ ಸಿಟಿಲಿ ಎಲ್ಲಿ ಒಲೆ ಹಚ್ಕೊತೀರಾ? ಹಳ್ಳಿಲಾದ್ರೆ ಏನೋ ಮಾಡ್ಬೋದು, ಒಲೆ ಹಚ್ಕೋಬಹುದು, ಸೌದೆ ಒಲೆ ಯೂಸ್ ಮಾಡ್ಬೋದು. ಈ ಸಿಟಿನಲ್ಲಿ ಏನ್ ಮಾಡ್ಲಿಕ್ಕಾಗತ್ತೆ? ಸೊ ನಾವು ಸಿಲಿಂಡರ್ಗೋಸ್ಕರ ಕಾಯ್ಲೇಬೇಕು. ಸೊ ಈ ರೀತಿ ಒಂದು ಸಮಸ್ಯೆ ಇದೆ. ಸೊ ನಮ್ಮ ಬುದ್ಧಿವಂತ ಉಪೇಂದ್ರ ಅವರು ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅದೇನಂತ ಹೇಳಿದ್ರೆ, ಹಾಕ್ತೀನಿ ನೋಡಿ. ಇವ್ರು ಹೇಳೋ ಪ್ರಕಾರ ಸ್ವಲ್ಪ ಕಾದ್ ನೋಡಿ ಅಂತ ಹೇಳಿದ್ದಾರೆ. ಸೊ ಏನೋ ಬಿಗ್ ಅಪ್ಡೇಟ್ ಇದೆ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.